ಮೈಸೂರಲ್ಲಿ ಬೆಳಗ್ಗೆನೆ ಮಳೆ, ಮಕ್ಕಳು ಸ್ಕೂಲ್ ಬಿಡೋ ಟೈಮ್ಗೆ ಇವತ್ತು ಕಾರಲ್ಲೇ ಸ್ಕೂಲ್ಗೆ ಬಿಡೋದು. ಕಾರ್ ಡ್ರೈವಿಂಗ್ ಕಲ್ತ್ಕೋಬೇಕು ಗೈ, ಯಾಕಂದರೆ ಗಂಡನಿಗೆ ವೆಯ್ಟ್ ಮಾಡೋ ಅವಶ್ಯಕತೆನೇ ಇರೋಲ್ಲ, ನಾವೇ ಓಡಿಸ್ಬಿಡ್ಬೋದು. ಅಲ್ಲೇ ನಡಿ, ಅಲ್ಲೇ ಕಾರೆಲ್ಲ ಕೂತವ್ರೆ. ಅದ್ರ ಕಾರ ಮುಂದೆ ಐತಲ್ಲ, ಅದನ್ನ ಎತ್ಕೊ, ಅವ್ರು ಬಾಕ್ಸ್ಗೆ ಹಾಕ್ಬೇಕು ಸ್ವಲ್ಪ. ನಾನು ಬರ್ತೀನಿ ಇರು. ಓ ಜೋರೇ ಆಯಿತು ಮಳೆ. ಈ ಮರಗಳಿರೋದ್ರಿಂದ ದಪ್ಪ ಪನ್ನೆ ಮರದಿಂದ ಬೀಳುತ್ತೆ. ಫೋನೇನಿಂದ ನೋಡುತ್ತೆ ದೂರ ಇಟ್ಕೊಂಡು. ನನ್ನ ಫೋನ್ ಸರಿಯಾಗಿ ದಬ್ಬಾಕೋತು, ಇದೆಯೋ ಏನೂ ಆಗಲಿಲ್ಲ. ಜಾಸ್ತಿ ಬಿಡು, ಸ್ವಲ್ಪ ಸಾಕು ಸಾಕು. ಏನ ಹಾಂ ಬರುತ್ತೆ. ಪೂರ್ವಿಕ್ ಎಷ್ಟಕ್ಕ ಸುರ್ಕೊಬಿಡು, ಸಿಕ್ಕಿದ ಚಾನ್ಸ್ ಅಂತ. ಏನೋ ಹೋಗ್ಲಿ ಪಕ್ಕ ಇವತ್ತು ಬಾಲಕ್ ಎತ್ತ ಸಾಕೋತಿ ನನ್ನ ಊರಿಗೆ ಬರೆಯೋದು ಲೋಕಿ. ಏನು ಅಷ್ಟು ಕೊಟ್ಟಿದ್ರ ಇಲ್ಲ, ಇವ್ ಸ್ಕೂಲಲ್ಲಿ ಬರೀದಲ್ಲೇ ಮನೆಗೆ ಬಂದು ಮಾತಿದ್ನ ಕಳ್ಳ. ನನ್ಗಂತೂ ಏನು ಗೊತ್ತಿಲ್ಲ. ಏನಾ ಬಿಡೋ ಆಯ್ತು, ಇನ್ನೊಂದು ಸ್ವಲ್ಪ ನಾಳೆ ಬರ್ಕೊಡು ಅಂತ ಕೇಳ್ತಾ ಇಲ್ಲ. ಒಂದು ಸ್ಪೂನಲ್ಲಿ ತಿಂತಾವನೇ ಬರೀತಾವನೆ, ಒಂದು ಸ್ಪೂನಲ್ಲಿ ತಿಂತಾವನೇ ಬರೀತಾವಲ್ವಾ. ತಗೊಂಡಿದ್ದ ಎಂತ ಇದು ಹಾಕಿರುತ್ತೆ. ಒನ್ ಡೇಲಿ ಫಸ್ಟ್ ಪಾರ್ಟ್ ಮುಗೀತು, ಇವಾಗ ಸೆಕೆಂಡ್ ಪಾರ್ಟು. ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಕ್ರಿಗೆ ನಾನು 2 ಅವರ್ಸ್ ಟೈಟಿಗೆ ಹೋಗ್ತೀನಿ. 2 ಅವರ್ಸ್ ಅಷ್ಟೇ, ಮುಂಚೆ ಜಾಸ್ತಿ ಹೋಗ್ತಾಯಿದ್ದೆ, ಈಗ 2 ಅವರ್ಸ್ಗೆ ಬಂದಿದ್ದೀನಿ. ಇದನ್ನು ನಾನು ಪಾರ್ಟ್ ಟೈಮ್ ಜಾಬ್ ಥರ ಕನ್ಸಿಡರ್ ಮಾಡ್ತೀನಿ. ಸಂಬಳ ಅಂತೂ ತೊಗೊಳಲ್ಲ. ಮಾಮೂಲಿ ಹೌಸ್ ವೈಫ್ ಹೆಂಗ್ ತಗೋತಾರೆ ಶಾಪಿಂಗ್ಗೆ, ಸಣ್ಣ ಪುಟ್ಟ ಆಕ್ಸೆಸರಿಗೆ ಅಷ್ಟೇಪ್ಪ. ಬನ್ನಿ ನಮ್ಮ ಬೇಕ್ರಿಲಿ ಏನೇನು ಕೆಲಸ ಮಾಡ್ತೀನಿ ಅಂತ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಕಮ್ ಲೆಟ್ಸ್ ಗೋ. ಬಿಸಿಲು ಬಂದಿದೆ ಸದ್ಯಕ್ಕೆ. ಬೆಳಗ್ಗೆ ನಾಳೆ ತರಕಾರಿ ಮಳೆ ಸರಿಯಾಗಿ ಉಳಿದಿಲ್ಲ, ಸ್ವಲ್ಪ ಮಳೆ ಹುಯ್ದು ಮುಗಿತೇವಾಗಿದೆ. ಸ್ವಲ್ಪ ಮಳೆ ಹುಯ್ದು ಬಿಸಿಲು ಕಾಣಿಸ್ತಾ ಐತೆ. ನಾನು ಬೇಕ್ರಿಗೆ ಹೋಗುವಾಗ ಎಗ್ ಪಪ್ಸ್ ಮಾಡ್ತಾ ಇರ್ತಾರೆ, ನಾನು ಕಂಟಿನ್ಯೂ ಮಾಡಿ ಫಿನಿಶಿಂಗ್ ಟಚ್ ಕೊಡ್ತೀನಿ ಅಷ್ಟೇ. ಅವ್ರು ಆಲ್ರೆಡಿ ಎಲ್ಲ ಮುಕ್ಕಾಲು ಭಾಗ ಆಗಿರುತ್ತೆ, ನನ್ನ ಕಾಲು ಭಾಗ ಇರುತ್ತೆ, ನಾನು ಹೋಗಿ ಸುತ್ತೀನಿ. ಎಗ್ ಪಪ್ಸ್ ಆದಮೇಲೆ ಸಮೋಸ ಮಾಡ್ತೀನಿ. ಸಮೋಸ ಆದಮೇಲೆ ಬ್ರೆಡ್ ಕಟ್ ಮಾಡ್ತೀನಿ. ಬ್ರೆಡ್ಡೆಲ್ಲ ಆದಮೇಲೆ ರಸ್ಕ್ ಕಟ್ ಮಾಡಿ ರಸ್ಕನ್ನ ತಟ್ಟೆಗೆ ಜೋಡಿಸ್ತೀನಿ. ಬ್ರೆಡ್ಡೆಲ್ಲ ಸೋಕೆಷ್ಟು ಜೋಡಿಸ್ತೀನಿ. ಇದ್ರ ಮಧ್ಯೆ ಸುಮಾರು ಲೇಸು, ಬಿಸ್ಕೆಟ್ಸು ಈ ಥರ ಸಪ್ಲೈ ಕೊಡೋರು ಬರ್ತಾಯಿರ್ತಾರೆ. ಅದೊಂದು ದೊಡ್ಡ ತಲೆನೋವು. ಅದನ್ನ ಇಸ್ಕೊಳ್ಳೋಕ್ಕೆ ತಲೆನೋವು ಬರುತ್ತೆ. ಅದನ್ನ ಲೆಕ್ಕ ಹಾಕಿ ಒಂದು ಮಿಸ್ ಆದ್ರೂ ಲಾಸು, ಇದರಲ್ಲೇನು ಭಾರಿ ಲಾಭವೂ ಇರೋಲ್ಲ. ಒಂದು ಮಿಸ್ ಆದರೆ ಆ ಫುಲ್ ಬಾಕ್ಸಲ್ಲಿರೋ ಒಂದು 2-3 ಐಟಮ್ ಮಿಕ್ಸ್ ಆದರೆ ಫುಲ್ ಬಾಕ್ಸಲ್ಲಿರೋ ಮಾರಿದ್ರೂ ಪ್ರಯೋಜನ ಇಲ್ಲ, ಆ ಥರ ಆಗ್ಬಿಡುತ್ತೆ. ಇಲ್ಲ ಯಜಮಾನ್ರು 4 ಬಿಲ್ ಕೊಟ್ಟಿದ್ರು, ಪರವಾಗಿಲ್ಲ 4-5 ಬಿಲ್ಲೇ ಕೊಟ್ಟು ನಮಗೆ ಲಾಸ್ ಆಗೋಲ್ಲ, ಪಪ್ಸ್ ಕೊಡೋಕೆ ಮಡಿಕೋತೀವಿ ಪೇಪರ್ನ ಅಂತ ಪಾಪ ಅವ ಹಿಂಗೆ ರೇಗಿಸ್ತಾಯಿದ್ರು. ನೋಡ್ತಾ ಇದ್ದೀರಾ, ನಾನು ಬ್ರೆಡ್ ಕಟ್ ಮಾಡಿ ಜೋಡಿಸ್ತಾ ಇದ್ದೀನಿ ಆಲ್ರೆಡಿ. ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಅಲ್ಲಿ ಕೆಲಸ ಮಾಡುವಾಗ ಕಸ್ಟಮರ್ ಬರ್ತಾ ಇರ್ತಾರೆ. ನಾನು ಮತ್ತೆ ಕಸ್ಟಮರ್ ಕೇಳ್ತಾ ಇರ್ತೀನಿ ಯಾವ ಶೇಪ್ ಐತೆ ಅಂತ. ಈಗ ಬೆಳಗ್ಗೆ ಇದು ಕ್ಯಾಟು. ಕ್ಯಾಟ್ ಇದು. ಕರೆಕ್ಟ್, ಕ್ಯಾಟು. ಇದು ಎರೆಹುಳ. ಇದು ಕ್ಯಾಟು. ಅಯ್ಯೋ ದೇವಾ, ಇದನ್ನು ತಿಂದ್ಬಿಟ್ರೆ ಮಕ್ಳುಗಳಷ್ಟೇ.
ಮಕ್ಳಿಗೆ ಕೊಡಬೇಡಿ ಅಂತ ಹೇಳ್ಬೇಕು. ಇದನ್ನ ಹಾಕ್ತಿದ್ಯಾ? ಇದಕ್ಕೇನು ಫ್ರೀ ಒಳಗಡೆ ಫ್ರೀ ಇರುತ್ತಾ? ಏನು ಫ್ರೀ ಇರೊಳಗಡೆ? ಅದಿರೋದೇ ಅಷ್ಟಪ್ಪ. ಇಲ್ಲಿ ಕೊಕೊನಟ್ ಬಿಸ್ಕೆಟ್ ರೆಡಿ ಆಗ್ತಾ ಇದೆ. ನಮ್ಮ ಬೇಕ್ರಿ ಕೊಕೊನಟ್ ಬಿಸ್ಕೆಟ್ ತುಂಬ ಟೇಸ್ಟಿಯಾಗಿರುತ್ತೆ. ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಡು ಬಂದು ಪಾಟ್ ಹೊಡೆದೋಗಿತ್ತಲ್ಲ, ಅದು ಇವತ್ತು ಸರಿ ಮಾಡಬೇಕು. ಪಾಪ ನಮ್ಮ ಪಾಪ ಮಣ್ಣು ತಗೋತೈತಿ. ಎಲ್ಲಪ್ಪ ಮಣ್ಣು ಎಷ್ಟು ತಗೊಬಂದಿದ್ಯಾ? ಅಷ್ಟು ತಗೊಬಂದಿದ್ಯಾ? ಪಾರ್ಕ್ ಹೋಗಿ ಮಣ್ಣು ತುಂಬ್ಕೊಬತ್ತೈತೆ. ಅವಳೆಲ್ಲಪ್ಪ ನಿನ್ನ ತಂಗವ ಏನು ಮಾಡ್ತಿದ್ದಮ್ಮ? ಏನೋ ಮಣ್ಣು ಕಲಿಸ್ಕೊಂಡು ಕೂತಿರ್ತಾಳೆ ಅಷ್ಟೆ. ಪಾಟ್ ರೆಡಿ ಮಾಡ್ಕೊಬರೋಣ. ಪಾಪ ಅಲ್ಲಿ ಕ್ಯಾಂಡಲ್ ತಗೋಬೋಗು, ಒಳಗಡೆ ಕ್ಯಾಂಡಲ್ ಬೆಂಕಿ ಪಟ್ಟೆ ತಗೋಬಾ. ಅದು ಇಟ್ಬಿಟ್ಟು ಇಬ್ಬರ್ತಿರೋದು ಹಾಂ ಇರೋ ಪಟ್ಟೆ ಹೊಡೆದೈತೆ. ಆ ಬೇಕು ಬೇರೆ ಬಿಡಿಸೈತೆ, ಅದನ್ನು ಸರಿ ಮಾಡ್ಬೇಕೀಗ. ಕ್ಯಾಂಡ್ಲಲ್ಲಿ ಕಟ್ ಮಾಡೋಕ್ಕಾಗಲಿಲ್ಲ. ಕ್ಯಾಂಡ್ಲದ್ದು ಕಾವಲ್ಲಿ ನಾನು ಒಳಗಡೆ ಹೋಗಿ ಗ್ಯಾಸಲ್ಲೇ 2 ಭಾಗ ಮಾಡ್ಕೊಂಡು ಬಂದೆ. ಅಂದರೆ ಮುಂದಡೆ ಟಾಪ್ ಮಾತ್ರ ಎತ್ತದೆ. ಇದ್ರದ್ದು ನೀರು ಕ್ಯಾನ್ ಅದು ವೇಸ್ಟ್ ನೀರು ಕ್ಯಾನ್ ಇತ್ತು. ಅದ್ರ ಮಧ್ಯೆ ನಮ್ಮ ಪೂರ್ವಿಕಿ ಥರ ಅವನು ಸ್ವಲ್ಪ ಪರಿಸರ ಪ್ರಿಯ. ಗಿಡ ಮರ ಕಲ್ಲು ಇಂಥವೆಲ್ಲ ಜಾಸ್ತಿ ಜಾಸ್ತಿ ಅದನ್ನು ಕಂಡಿದ್ದೆ. ಆಮೇಲೆ ಶೂಟ್ ಮಾಡಿದೆ. ಅವನು ಕೂಡ ಈಗ ಒಂದು ಪಾಟ್ ಮಾಡ್ತಾವನೆ. ಆ ಕಡೆ ಆಲೂಗೆಡ್ಡೆ ಹಾಕ್ಬಿಟ್ಟು ಆಲೂಗೆಡ್ಡೆ ಬೆಳೆಸವನೆ. ಈಗೇನು ಅವರಪ್ಪ ಶುಂಠಿ ಇದು ಬಂದಿದೆ ಅಂತ ಅದನ್ನು ಪಾಟಲ್ಲಿ ಬರಲ್ಲ ಪಾಪ ಇದೆಲ್ಲ ಅಂದ್ರೆ ಕೇಳಲ್ಲ. ಈಗ 2 ಭಾಗ ಮಾಡ್ಕೊಂಡು ಬಂದೆ. ಈಗ ನಾನು ಇದಕ್ಕೆ ಫಸ್ಟ್ ಒಂದು ಇದು ಹೊಡೆದೋಗಿತ್ತು. ನಾನು ವಿಳ್ಯದಲ್ಲೇ ಹಾಕಿದ್ದು ಪಾಟು ಕೂಡ ಹೊಡೆದೋಗ್ಬಿಟ್ಟು ಅದು ಇದ್ದಕ್ಕಿದ್ದಂಗೆ ಸುಮ್ಮನೆ ಮುಟ್ಟಿದ್ರೆ ಸಾಕು ಎತ್ತಿಡೋಕ್ಕೆ ಪಟ್ ಅಂತ ಉದುರೋಗುತ್ತೆ. ಅಂದರೆ ಲೋ ಕ್ವಾಲಿಟಿದು ಇರ್ಬೋದು ಪಾಟ್ಗಳು. ಹಾಗಾಗಿ ಅದನ್ನು ಈ ನೀರು ಕ್ಯಾನ್ಗೆ ಹಾಕ್ಬಿಟ್ಟು ಬೇರೆ ಇನ್ನೊಂದು ಪಾಟ್ ಇದೆ ಅದಕ್ಕೆ ತುಳಸಿ ಹಾಕೋಣ ಅಂತ ಡಿಸೈಡ್ ಮಾಡಿದೆ. ಫಸ್ಟ್ ಇದನ್ನು ಮಾಡಿಬಿಡೋಣ ಅಂದ್ಬಿಟ್ಟು, ಯಾಕೆಂದರೆ ಹಳೆ ಮಣ್ಣನ್ನು ಇದಕ್ಕೆ ಹಾಕ್ಬಿಟ್ಟು ಹೊಸ ಮಣ್ಣು ಪಾರ್ಕಿಂದ ತರಿಸಿದ್ರೆ ಅದು ತುಳಸಿಗೆ ಹಾಕೋಣ ಅಂತ. ಪಾಟಿಂದ ಮಣ್ಣು ಸಿಕ್ಕಾಬಟ್ಟೆ ಕಷ್ಟ. ಅದರಲ್ಲೊಂದು ನನಗೆ ಪ್ಲ್ಯಾಸ್ಟಿಕ್ ನೋಡಿ ಎಷ್ಟು ವರ್ಷನೇ ಆಗಿರ್ಬೋದು ನನ್ನ ಪಾಟ್ ಅದನ್ನು ಚೇಂಜ್ ಮಾಡಿ. ಆ ಪ್ಲ್ಯಾಸ್ಟಿಕ್ ಹಂಗೆ ಇದೆ. ಪ್ಲ್ಯಾಸ್ಟಿಕ್ ಎಷ್ಟು ಡೇಂಜರ್ ಅಂತ. ಈ ಪ್ಲ್ಯಾಸ್ಟಿಕ್ಕು ಹಿಡಿಯೋರು ಏನಂದರೆ ಬಂದು ಅಂಗಡಿಗಳಲ್ಲಿ ಇಳಿದು ನಮಗೆ ಚಾರ್ಜ್ ಹಾಕೋ ಬದಲು ಆ ಪ್ಲ್ಯಾಸ್ಟಿಕ್ ತಯಾರು ಮಾಡೋ ಫ್ಯಾಕ್ಟ್ರಿಗೆ ಹೋಗಿ ತಡಿಬೋದಲ್ವ, ಅದನ್ನೇ ಕ್ಲೋಸ್ ಮಾಡ್ಬೋದಲ್ವ. ಅಲ್ಲಿ ಚೆನ್ನಾಗಿ ಬಿಟ್ಬಿಡ್ತಾರೆ ಓಪನ್ ಮಾಡಿಕೊಂಡು. ಇಲ್ಲಿ ಬಂದು ದುಡ್ಡು ತಿನ್ನೋದಷ್ಟೇ. ಪಾಟ್ ರೆಡಿ ಆಯ್ತು. ಇವಾಗ ನಂದು ತುಳಸಿ ಪಾಟ್ ರೆಡಿ ಆಯಿತು. ಇದನ್ನು ರೆಡಿ ಆಯಿತು. ನನ್ನ ಮಗ ಅವನದನ್ನು ರೆಡಿ ಮಾಡ್ತಾ ಅವನೇ ಸೈಡಲ್ಲಿ ಮಣ್ಣು ಹಾಕಿ ಏನಾದರೂ ಮಾಡ್ಕೊಳ್ಳಿತ್ಲಂಗೆ ಅಂತ ಸುಮ್ಬಿಟ್ಟಿದ್ದೀನಿ. ನೋಡಿ ಇದನ್ನು ಟಾಪ್ ಕೂಡ ವೇಸ್ಟ್ ಆಗಬಾರ್ದು ಅಂತ ಅದ್ರ ಕೆಳಗಡೆ ಒಂದು ಬಟ್ಟೆ ಕಟ್ಟಿ, ಅದೇ ಓಪನ್ ಇತ್ತಲಲ್ಲಿ ಬಟ್ಟೆ ಕಟ್ಬಿಟ್ಟು, ಏಕೆಂದರೆ ನೀರು ಇದಾಗಬೇಕಲ್ಲ, ಮಣ್ಣಿಗೆ ಹಾಕಿದ ನೀರು, ಅದಕ್ಕೋಸ್ಕರ ಒಂದು ಕೆಳಗಡೆ ಬಟ್ಟೆ ಕಟ್ಬಿಟ್ಟು ಅದಕ್ಕೆ ಸ್ವಲ್ಪ ಪಾಲಕಲ್ಲ ಪುದೀನ ಸೊಪ್ಪೇನೋ ಹಾಕೋಣ ಅಂತ ಹಾಕಿದೆ. ನೆಕ್ಸ್ಟು ನೆಟ್ರ ಗಿಡ, ಇದನ್ನು ಇನ್ನೇನು ಮಾಡೋದು, ಈಚೆ ಹಾಕ್ತೆ ಹೊಟ್ಟೆ ಉರಿಯುತ್ತೆ. ತುಳಸಿ ಅಷ್ಟು ದೊಡ್ಡದಾಗಿತ್ತು, ಬೇಜಾರು ಅನಿಸಿತ್ತು ಈಚೆಗೆ ಸೇಕೆ. ನೆಕ್ಸ್ಟು ಈ ನೆಟ್ರ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ. ಮಣ್ಣು ಕೆಂಪು ಮಣ್ಣು ತುಂಡ್ಕೊಂಡು ಒಳಗಡೆ ಹೋದರೆ ಮನೆಯೆಲ್ಲ ಗಲೀಜಾಗುತ್ತೆ. ನೆಕ್ಸ್ಟು ಓದೋಕ್ಕೆ ಕೂರೋದಷ್ಟೇ ಮಕ್ಕಳದು. ಈ ಕ್ಲೀನಿಂಗ್ ಎಲ್ಲ ಆದಮೇಲೆ ಮಕ್ಕಳನ್ನ ಓದೋಕ್ಕೆ ಕೂರಿಸೋದು. ಓದೋದೆಲ್ಲ ಆದಮೇಲೆ ನಮ್ಮದು ನೈಟು ಡ್ಯಾನ್ಸ್ ಅಲ್ಲ ರೀಲ್ಸ್ ಮಾಡ್ತಾಯಿರ್ತೀವಿ. ಆ ರೀಲ್ಸ್ ಪ್ರಾಕ್ಟೀಸ್ ಹೇಗಿರುತ್ತೆ ಅಂತ 1-2 ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ರೆಡಿ 1 2 3 ಜಯ 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 ಯಾವ ಇವೆಲ್ಲ ನೀನು ಮುಂದೆ ಕ್ಯಾಮ್ರಾ ನೋಡ್ಕೊಂಡು ಮಾಡು. ನನ್ನ ನೋಡ್ಕೊಂಡು ಈ ಸತಿ ಮಾಡಿದೆ ಒದ್ಬಿಡ್ತೀನಿ ಜಾಸ್ತಿ. ಮುಂದೆ ಕ್ಯಾಮ್ರಾ ನೋಡು. ಪೂರ್ವಿ ನೋಡು. ಫಸ್ಟ್ ನೆನಪಿಸ್ಕೊ. 1 2 3 ಹಿಂದೆ ತಿರುಗಬೇಕು. 4 ಹಿಂಗೆ ಮಾಡಬೇಕು, ಅರ್ಥ ಆಯ್ತಮ್ಮ? 5 ಹಿಂಗೆ ಮಾಡಬೇಕು, ಅರ್ಥ ಆಯ್ತಾ? ಸ್ಟಾರ್ಟ್ ಪೂರ್ವಿ. ಸರಿ ಮಂಗ, ಇಲ್ಲಿ ನೋಡು. ಮೈ 2 ರೀಲ್ಸ್ ಪಾರ್ಟ್ನರ್ಸ್. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಮುಂಚೆ
ಮಾಡಲ್ಲ. ಬಂದ್ರೆ ರೀಲ್ಸ್ ಮಾಡೋಣ. ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ಬರಲ್ಲ ಅನ್ಬೇಕು. ನನಗೆ ಹ್ಯಾಕ್ ಮಾಡಕ್ಕೆ ಬರಲ್ಲ, ನಾನು ಬರಲ್ಲ ಅನ್ಬೇಕು. ಅರ್ಥ ಆಯ್ತಾ? ಆಫ್ ಮಾಡ್ಬಪ್ಪ, ಫಸ್ಟಿಂದ ಹಾಕೊಡ್ಬಾ. ಇದೇನು ಅರ್ಥ ಆಗಲ್ಲ, ಇವತ್ತು ಬಿಡು. ಕಟ್ ಮಾಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಸಬ್ಸ್ಕ್ರೈಬ್ ರಂಜನವನ್ನ ಫ್ಯಾಮ್ ವ್ಲಾಗ್ಸ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಬಾಯ್. ಸ್ಲೋ ಮೋಷನ್, ಫಾಸ್ಟ್ ಮೋಷನ್ ಒಂದು ಮೋಷನ್ ಮಾಡ್ತಾ